ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರ್ತಾರೆ. ಬೆಂಗಳೂರಿನ ಆರ್ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಅದಾದ ಮೇಲೆ ಈತನನ್ನ ಸುಮ್ಮನಹಳ್ಳಿಯ ಬ್ರಿಡ್ಜ್ ಬಳಿ ರಾಜಕಾಲುವೆಯ ಬಳಿ ಬಿಸಾಕ್ ಹೋಗ್ತಾರೆ. ಇದೀಗ ಆ ರಸ್ತೆಗೆ ಹೋಗುವುದಕ್ಕೆ ವಾಹನ ಸವಾರರು ಹೆದರುತ್ತಾ ಇದ್ದಾರಂತೆ. ಆ ಸರ್ವಿಸ್ ರಸ್ತೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಂಟಿನ್ಯೂ ಆಗಿ ಹಾರ್ನ್ ಹಾಕ್ತಿದಾರಂತೆ, ನಿಧಾನಕ್ಕೆ ಚಲಿಸ್ತಾರಂತೆ. ಹೌದು, ವಿಷಯ ಏನಪ್ಪ ಅಂದರೆ ಇದೇ ಜಾಗ ಇದೀಗ ಆಕ್ಸಿಡೆಂಟ್ ಝೋನ್ ಆಗಿಬಿಟ್ಟಿದೆ ಅಂತೆ. ರೇಣುಕಾ ಮೃತದೇಹ ಪತ್ತೆಯಾದ ಜಾಗದ ರಸ್ತೆಯ ತಿರುವಿನಲ್ಲಿ ರಾಜಕಾಲುವೆಗೆ ತಡೆಗೋಡೆನೇ ಇಲ್ಲ. ನಿತ್ಯ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತಂತೆ. ಕಿರಿದಾದ ಈ ರಸ್ತೆಯಲ್ಲಿ ಯಾವ ವಾಹನಗಳು ಎಲ್ಲಿಂದ ಬರ್ತವೆ ಅನ್ನೋದೇ ಗೊತ್ತಾಗಲ್ವಂತೆ. ವೇಗವಾಗಿ ಬಂದಂತಹ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಈ ಬ್ಯಾರಿಕೇಡ್ ಸಮೀಪ ಬೀಳ್ತಿದಾರಂತೆ. ಹಾಗಾಗಿ ತಡೆಗೋಡೆ ನಿರ್ಮಿಸಿಕೊಡಿ ಅಂತ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ಥಳೀಯರು. ರೋಡ್ ಬರ್ತಾ ಸ್ಟ್ರೈಟ್ಗೆ ಬ್ರೇಕ್ ಹಿಡಿದ್ರೆ ಗೊತ್ತಾಗ್ತಾರೆ, ಹೋದರೆ ಡೌನ್ಗೆ ಮರಿಗೆ ಹೊರಟೋಗ್ತೀವಿ. ಇದು ತುಂಬ ವರ್ಷದಿಂದ ಹಿಂಗೆ ಇದೆ. ಇದು ಅದೇ ಈ ಥರ ಈಗ ಬರೋರು ಈ ಕಡೆಯಿಂದ ಗೊತ್ತಾಗ್ದು ಹೋದರೆ ಈ ಥರ ಬ್ರೇಕ್ ಹಿಡಿದ ತಕ್ಷಣ ಬ್ರೇಕ್ ಹಿಡಿಲ್ಲ ಅಂದರೆ ಡೌನ್ ಮೋರಿಗೇನೆ ಡೈರೆಕ್ಟ್ ಬರ್ತಿದ್ದಂಗೆ ನಿಧಾನನೇ ಭಯ ಆನೆ. ಇಲ್ಲೊಂದು ಮಿರರ್ ಇತ್ತು, ಅದನ್ನೇ ಹೊಡೆದಾಕ್ಬಿಟ್ಟವ್ರು ಯಾರೋ ಹುಡುಗರು. ಹೌದು, ಭಯದಲ್ಲೇ ಓಡಾಡಬೇಕಿದು. ಇತ್ತೀಚೆಗೆ ಹಾಕೋರು ಈಗ, ಅದೇ ಇದು ದರ್ಶನ್ ಅವ್ರದ್ದು ಇದಾದ್ಮೇಲೆ ಹಾಕಿದ್ದಾರೆ. ಭಯ ಇದೆ, ಅದೇ ಬರೋ ಸ್ಪೀಡ್ಗೆ ಎಲ್ಲಿ ಬಿದ್ದೋಗ್ತೀವಿ ಅಂತ ಭಯ ಇದೆ ಒಟ್ಟಿನಲ್ಲಿ. ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿರುವಂತಹ ಜಾಗ ಇದೀಗ ಆಕ್ಸಿಡೆಂಟ್ನ ಹಾಟ್ ಸ್ಪಾಟ್ ಆಗಿದೆ. ಈ ಭಾಗದಲ್ಲಿ ತಡೆಗೋಡೆ ಇಲ್ಲ. ಆ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸುಮಾರು ವಾಹನ ಸವಾರರು ನಿಯಂತ್ರಣವನ್ನು ತಪ್ಪಿಕೊಂಡು ಹಾಗೆ ಬ್ಯಾರಿಕೇಡ್ ಸಮೀಪಕ್ಕೆ ಬಂದು ಕಂಟ್ರೋಲನ್ನು ಮಾಡಿಕೊಂಡಿದ್ದಾರೆ. ಸೊ ಕೇವಲ ನಾಮಕೆ ವಾಸ್ತೆ 2 ಬ್ಯಾರಿಕೇಡ್ಗಳನ್ನು ಮಾತ್ರ ಹಾಕಿರೋದು. ನೇರವಾಗಿ ಮೇಲ್ಭಾಗದ ರಸ್ತೆಯಿಂದ ಬಂದಂಥ ಸಂದರ್ಭದಲ್ಲಿ ಕಂಟ್ರೋಲ್ ಸಿಗದೆ ನೇರವಾಗಿ ಬ್ಯಾರಿಕೇಡ್ನ ಮುಂಭಾಗಕ್ಕೆ ಬಂದು ವೆಹಿಕಲ್ಸ್ಗಳನ್ನು ನಿಲ್ಲಿಸ್ತಾರೆ. ಅದೇ ಭಾಗದಲ್ಲಿ ಸರ್ವಿಸ್ ರೋಡಿಂದ ಬಂದು ಮೇಲ್ಭಾಗಕ್ಕೆ ಹೋಗುವಂತಹ ರೋಡ್ ಇದು ಕನೆಕ್ಟಿವಿಟಿ ಕೊಡುವಂಥದ್ದು. ಈ ಭಾಗದಲ್ಲಿ ಬರುವಂತಹ ವೆಹಿಕಲ್ಸ್ಗಳೇ ಗೊತ್ತಾಗೋದಿಲ್ಲ, ಎಲ್ಲಿಂದ ಮೂವ್ಮೆಂಟ್ ಆಗುತ್ತೆ, ಎಷ್ಟು ವೇಗದಲ್ಲಿದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಸುಮಾರು ವಾಹನ ಸವಾರರು ನಿಯಂತ್ರಣ ತಪ್ಪಿ ಕೆಳಗೆ ರಾಜಕಾಲುವೆಯಲ್ಲಿ ಬೀಳುವಂತಹ ಆತಂಕಗಳು ಕೂಡ ಇದ್ದಾವೆ. ಸುಮಾರು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಕೂಡ ಈ ಭಾಗದಲ್ಲಾಗಿದ್ದಾವೆ. ಆದರೆ ನೇರವಾಗಿ ರಾಜಕಾಲುವೆಗೆ ಮಾತ್ರ ಬಿದ್ದಿಲ್ಲ. ಒಬ್ಬರು ವಾಹನ ಸವಾರಿದ್ದಾರೆ, ಮಾತನಾಡ್ಸೋಣ. ಸರ್, ಎಷ್ಟು ಡೇಂಜರಸ್ ಇದೆ ಸರ್? ಇಲ್ಲ, ಇಲ್ಲಿ ತುಂಬ ಡೇಂಜರ್ ಇದೆ. ಯಾಕಂದರೆ ಮೇಲಿಂದ ಬರುವಾಗ ಇಲ್ಲಿ ಸ್ಟೀಪ್ ಕರು ಇದೆ, ಗೊತ್ತಾಗೋದಿಲ್ಲ. ಮತ್ತು ಸ್ವಲ್ಪ ಫಾಸ್ಟಾಗಿ ಬಂದರೆ ನೇರವಾಗಿ ರಾಜಕಾಲುವೆಗೆ ಬೀಳುವಂಥ ಸಾಧ್ಯತೆ ಇದೆ. ಇದು ತುಂಬ ಡೇಂಜರ್ ಸ್ಪಾಟು. ಇದನ್ನು ಸಂಬಂಧಪಟ್ಟವರು ಸರಿಯಾಗಿ ವ್ಯವಸ್ಥೆ ಮಾಡಬೇಕು, ಅಥವಾ ಇಲ್ಲಿ ಏನಾದರೂ ಫ್ಲಾಗ್ ಹಾಕುವಂಥದ್ದು ಅಥವಾ ಏನಾದರೂ ಸರಿಯಾಗಿ ಇದು ಮಾಡಬೇಕಾಗುತ್ತೆ.